ಗಿಗ್ ಕಾರ್ಮಿಕರ ಕಷ್ಟಗಳಿಗೆ ಸರ್ಕಾರ ಆಸರೆಯಾಗಿದೆ ಅಂತಲೇ ಹೇಳ್ಬೋದು. ಬಹಳ ಮುಖ್ಯವಾಗಿ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರ ಅವಿರತ ಪ್ರಯತ್ನಕ್ಕೆ ದೊರೆತ ಫಲ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಗಿಗ್ ಕಾರ್ಮಿಕರು ಈಗಾಗಲೇ ಏನು ಪ್ರತಿನಿತ್ಯ ಏನು ಬೈಕ್ನಲ್ಲಿ ಓಡಾಡ್ತಾ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು, ಡೆಲಿವರಿಗಳನ್ನು ಮಾಡ್ತಾ ಇದ್ರು. ಆದರೆ ಈಗಾಗಲೇ ಏನು ಸರ್ಕಾರ, ಅದರಲ್ಲೂ ರಾಜ್ಯಪಾಲರು ಅಂಕಿತ ಹಾಕಿರುವಂಥದ್ದು ಅಂದರೆ ಗಿಗ್ ಕಾರ್ಮಿಕರ ಮಸೂದೆ ಕಾಯ್ದೆಗೆ ಅಂಕಿತ ಹಾಕಿರುವಂಥದ್ದು ಗಿಗ್ ಕಾರ್ಮಿಕರ ಬಾಳಲ್ಲಿ ಈಗ ಸಂತೋಷ ತಂದಿದೆ. ಹಾಗಿದ್ರೆ ಗಿಗ್ ಕಾರ್ಮಿಕರು ಏನು ಹೇಳ್ತಾರೆ, ಈ ಮಸೂದೆಯಿಂದಾಗಿ ಅವರ ಬಾಳಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗುತ್ತೆ, ಆಸರೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಏನು ಒಂದಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಂತಹ ಗಿಗ್ ಕಾರ್ಮಿಕರು ಈ ಒಂದು ಕಾಯ್ದೆ ಆದ ನಂತರದಲ್ಲಿ ಅಂದ್ರೆ ವಿಮೆ ಆಗಿರ್ಬೋದು ಅಥವಾ ಅವರ ಕುಟುಂಬ ಭದ್ರತೆ, ಜೀವ ಭದ್ರತೆ ಹಿನ್ನೆಲೆಯಲ್ಲಿ ಈ ಒಂದು ಮಸೂದೆ ಅನುಕೂಲ ಆಗಿದೆ ಅನ್ನುವಂತಹ ಮಾತನ್ನ ಗಿಗ್ ಕಾರ್ಮಿಕರು ಹೇಳ್ಕೊಂಡಿದ್ದಾರೆ. ಏನ್ ಹೇಳಿದಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಗಿಗ್ ಕಾರ್ಮಿಕರ ಕಲ್ಯಾಣ ಕಾಯ್ದೆಗೆ ರಾಜ್ಯಪಾಲರು ಅಂಕಿತವನ್ನ ಹಾಕಿರುವಂತದ್ದು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಅವಿರತ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಗಿಗ್ ಕಾರ್ಮಿಕರಿದ್ದಾರೆ. ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸರ್, ಈಗಾಗಲೇ ಏನು ಗಿಗ್ ಕಾರ್ಮಿಕರ ಒಂದು ಕಲ್ಯಾಣ ಕಾಯ್ದೆಗೆ ಅಂಕಿತ ಹಾಕಲಾಗಿದೆ, ಎಷ್ಟು ಸಂತೋಷ ಆಗುತ್ತೆ. ಈಗಾಗಲೇ ಏನು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಪ್ರಯತ್ನ ಪಟ್ಟಿದ್ರು, ಫಲ ಸಿಕ್ಕಿದೆ. ಏನು ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ ಅನ್ನುವಂಥದ್ದು? ಸರ್, ಆ್ಯಕ್ಚುಲಾಗಿ ಸಂತೋಷ್ ಲಾಡ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಇವತ್ತು ರಾಜ್ಯಪಾಲರ ಹತ್ರ ಬಂದು ನಮ್ಗೆ ಅಪ್ರೂವಲ್ ಮಾಡಿಸಿ ಇವಾಗ ಏನು ನಾವು ಇಷ್ಟು ದಿನ ಹೋರಾಟ ನಾವು ನಡೆಸ್ಕೊಂಡಿದ್ವಿ, ನಮಗೆ ಒಂದು ಪ್ರತಿಫಲ ಸಿಕ್ಕಿದೆ. ಮತ್ತು ಏನು ಇವಾಗ ನಾವು ತುಂಬ ನೋಡ್ಬೋದು, ರೋಡಲ್ಲಿ ಆಕ್ಸಿಡೆಂಟ್ಗಳಾಗಿರ್ಬೋದು, ಮತ್ತು ನಮ್ಮ ಫ್ಯಾಮಿಲಿಗಳಿಗೆ ಯಾರೂ ಭದ್ರತೆ ಕೊಡೋರು ಇರಲಿಲ್ಲ. ಈಗ ನಮ್ಮ ಫ್ಯಾಮಿಲಿಗೆ ಭದ್ರತೆ ಇದೆ, ನಮಗೆ ಭದ್ರತೆ ಇದೆ. ಇದು ನಮ್ಗೆ ತುಂಬ ಖುಷಿ ಆಗುತ್ತೆ. ಮತ್ತು ಏನಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಗೆ ಹೆಲ್ಪ್ ಮಾಡಿಕೊಟ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಗಿಗ್ ವರ್ಕರ್ಸ್ ಆಗಿರೋದು ಲಕ್ಷಾಂತರ 5 ಲಕ್ಷ ಮೇಲೆ ನಾವು ಗಿಗ್ ವರ್ಕರ್ಸ್ ಇದ್ದೀವಿ. ಸೊ ಈ ನಾವು ಗಿಗ್ ವರ್ಕರ್ಸ್ ನಾವು ಎಷ್ಟೇ ಕಷ್ಟಪಟ್ಟರು ಏನೂ ಪ್ರತಿಫಲ ಇರಲಿಲ್ಲ. ತುಂಬ ವರ್ಷಗಳ ಹೋರಾಟ ಇವತ್ತಿನ ಪ್ರತಿಫಲ ಇದೆ. ಓಕೆ, ನೀವು ಎಷ್ಟು ವರ್ಷದಿಂದ ಗಿಗ್ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಅನ್ನುವಂಥದ್ದು? ಆ್ಯಕ್ಚುಲಾಗಿ ನಾನು ಕಾಲೇಜಿಂದನೂ ನಾನು ಗಿಗ್ ವರ್ಕರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. 3-4 ಇಯರ್ಸಿಂದ ಮಾಡಿದ್ದೀನಿ. ಓಕೆ, ಕಳೆದ ಸಂದರ್ಭದಲ್ಲೂ ಕೂಡ ಬೇರೆ ಸರ್ಕಾರಗಳಿತ್ತು, ಕಾಂಗ್ರೆಸ್ಸು, BJP, JDS ಎಲ್ಲದೂ ಕೂಡ ಇತ್ತು. ಅಂದರೆ ಈ ಬಾರಿಯ ಸರ್ಕಾರ ಈ ಕಾಯ್ದೆಯನ್ನು ತಂದಿರುವಂಥದ್ದು ನಿಮಗೆ ಎಷ್ಟು ಹೆಮ್ಮೆ ಆಗುತ್ತೆ, ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಸರ್ ಈ ಸಂದರ್ಭದಲ್ಲಿ ಅಂತೇಳಿ? ಯಾಕಂದರೆ ಈ ಹಿಂದೆ ಇದ್ದಂತಹ ಯಾವುದೇ ಸಚಿವರಾಗಿದ್ದರೂ ಕೂಡ, ಸರ್ಕಾರ ಆದರೂ ಕೂಡ ನಿಮ್ಮನ್ನು ಪರಿಗಣನೆ ಮಾಡಿರಲಿಲ್ಲ. ಈಗ ನಿಮ್ಮನ್ನು ಪರಿಗಣನೆ ಮಾಡಿರುವಂಥದ್ದು, ನಿಮಗೋಸ್ಕರ ಈಗ ಕಾಯ್ದೆಯನ್ನು ಕೂಡ ನಿಮ್ಮನ್ನು ಕಾರ್ಮಿಕರ ಅಂತ ಹೇಳಿ ಗುರುತಿಸಿದ್ದಾರೆ. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಅಂತ? ಆ್ಯಕ್ಚುಲಾಗಿ ಸರ್ಕಾರಗಳು ಅಂತ ಬಂದಾಗ ಸರ್, ಈಗೇನು ಗಿಗ್ ವರ್ಕರ್ಸು ಪಟ್ಟಿರೋ ಕಷ್ಟ, ಅವ್ರ ಹೋರಾಟ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನಾವು ಇವಾಗೇನು ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಅವರು ಸಂತೋಷ್ ಲಾಡ್ ಸರ್ ಏನು ಹೆಲ್ಪ್ ಮಾಡಿದ್ದಾರೆ, ಈಗ ಬಂದು ಒಂಥರ ರಾಜ್ಯಪಾಲರ ಹತ್ರ ಒಂದೇ ದಿನದಲ್ಲಿ ಬಂದು ಅದನ್ನು ಅಪ್ರೂವಲ್ ಮಾಡಿಸಿ ಏನು ನಾವು ಈಗ ಆ ಹಕ್ಕನ್ನೆಲ್ಲ ಪಡ್ಕೊಂಡಿದ್ದೀವಿ. ಸೊ ಅದು ತುಂಬಾ ಖುಷಿ ಪಡುತ್ತೆ. ಬಟ್ ಸರ್ಕಾರಗಳು ಅಂತ ಬಂದಾಗ ಸರ್, ನಾವು ತುಂಬ ಕಡೆಗಣನಲ್ಲೇ ಇರ್ತೀವಿ. ಯಾವಾಗಲೂ ನಮ್ಮನ್ನು ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ಲಾಭವೂ ಸಿಗೋಲ್ಲ. ಗಾಡಿ ನಮ್ಮದು, ಪೆಟ್ರೋಲ್ ನಮ್ಮದು, ರೀಚಾರ್ಜ್ ನಮ್ಮದು. ನಿಮ್ಗೆ ಗೊತ್ತು ರೀಚಾರ್ಜ್ ಏನೇನು ಎಲ್ಲ ನಡೀತಾ ಇದೆ, ಎಷ್ಟು ಹೈಕ್ ಆಗಿದೆ ಎಲ್ಲ. ಈಗ ಎಲ್ಲವನ್ನು ಹಾಕಿ ನಾವು ನಮ್ಮ ಕುಟುಂಬನ ನಡೆಸಬೇಕಂದ್ರೆ ತುಂಬ ಕಷ್ಟ ಇದೆ ಸರ್. ಓಕೆ, ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಿದ್ರಿ ಮುಂಚೆ? ಈ ಒಂದು ಕಾಯ್ದೆ ನಂತರದಲ್ಲಿ ನಿಮಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಒಂದೊಂದೇ ಹೇಳೋದಾದರೆ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಿ ಈಗ ಕಾಯ್ದೆ ಆದ ನಂತರದಲ್ಲಿ ಓಕೆ ಇದು ಉಪಯೋಗ ಆಗಿದೆ ಅಂತ ಹೇಳೋದಾದರೆ ಏನು ಪ್ರಯೋಜನ ಸಿಗುತ್ತೆ ನಿಮಗೆ ಅಂತ? ಸರ್, ಈಗ ಮುಂಚೆ ಏನು ನಮಗೆ ಭದ್ರತೆ ಇರಲಿಲ್ಲ. ಈಗ ನಮಗೆ ಈ ಕಾನೂನು ಬಂದಾದಮೇಲೆ ಈಗ ಹೇಳೋ ಪ್ರಕಾರ ಇವಾಗ ಜಸ್ಟ್ ಒಂದು 50 ರೂಪಾಯಿ ನಾವು ಒಂದು ಟ್ರಾನ್ಸ್ಪೋರ್ಟ್ಗೆ ತಗೊಳ್ತಾರೆ ಅಂತಂದರೆ, ಈಗ ನಮ್ಮಿಂದ ಮತ್ತು ಪ್ಲ್ಯಾಟ್ಫಾರ್ಮಿಂದ ತಗೊಳ್ಳೋರಿಂದ ಮತ್ತು ಗ್ರಾಹಕರಿಂದ 3 ಜನದಿಂದ ಸೆಸ್ ಅಮೌಂಟ್ 5% ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಅದೇನಾದರೂ ನಮ್ಮಿಂದನೇ ಜಾಸ್ತಿ ಇಲ್ಲ ಕಸ್ಟಮರಿಂದ ಜಾಸ್ತಿ ಅಂದರೆ, ಈಗ ಕಸ್ಟಮರ್ಸು ನಾವು ಯಾಕೆ ಜಾಸ್ತಿ ಕೊಡಬೇಕು ಅನ್ನೋದಾಗ್ಬಿಡ್ತಿತ್ತು. ಇಲ್ಲ ಪ್ಲ್ಯಾಟ್ಫಾರ್ಮಿಂದ ಕೊಡಬೇಕಂದ್ರೆ ಪ್ಲ್ಯಾಟ್ಫಾರ್ಮಿಂದ ಕೊಡೋಲ್ಲ. ಸೊ ಈಕ್ವಲ್ ಆಗಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ರಿಗೂ ಬರ್ಡನ್ ಆಗದೆ ಇರೋ ಥರ ಒಂದು ಕಾನೂನು ಮಾಡಿರೋದಕ್ಕೆ ನಮಗೆ ಹೆಲ್ಪ್ ಆಗ್ತಾಯಿದೆ ಸರ್. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ ಸಚಿವ ಸಂತೋಷ್ ಲಾಡ್ ಅವರಿಗೆ, ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಅಂತ? ನಾನು ಹೇಳೋಕ್ಕೆ ಬಯಸೋದು ಇಷ್ಟೇ ಸರ್. ಈಗ ನಾವು ಗಿಗ್ ವರ್ಕರ್ಸ್ ಅಂತ ಒಂದು ವರ್ಗನ ಇವಾಗೇನೋ ಒಂದು ಹೆಲ್ಪ್ ಮುಖಾಂತರ ನಮಗೆ ಹೆಲ್ಪ್ ಮಾಡಿದ್ದಾರೆ. ಬಟ್ ಇದೇ ಥರ ತುಂಬ ಜನಗಳು ದುಡಿಯೋವಂಥ ವರ್ಗ ತುಂಬಾ ದೊಡ್ಡದಿದೆ ಸರ್. ದುಡಿಯೋವಂಥ ವರ್ಗ, ಈ ದುಡಿಯೋವಂಥ ವರ್ಗ ಎಲ್ಲ ವರ್ಗಕ್ಕೂ ಹೆಲ್ಪ್ ಮಾಡಬೇಕಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಹಾಗೆ ನನ್ನೊಂದಿಗೆ ಇನ್ನೊಬ್ಬರು ಕೂಡ ಗಿಗ್ ಕಾರ್ಮಿಕರಿದ್ದಾರೆ. ಅವರು ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಿದ್ರು, ಈಗ ಏನು ಈಗ ಆಗಿರುವಂತಹ ಒಂದು ಗಿಗ್ ಕಾರ್ಮಿಕರ ಕಲ್ಯಾಣ ಕಾಯ್ದೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಹೆಸರು ನಿಮ್ಮದು? ಹೆಸರು ಸಂಜಯ್ ಅಂತ. ಓಕೆ, ಎಷ್ಟು ವರ್ಷಗಳಿಂದ ನೀವು ಗಿಗ್ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಿದ್ದೀರಾ? ನಾನೊಬ್ಬ ಸ್ಟೂಡೆಂಟ್ ಆಗಿ ನಾನು ಸುಮಾರು ಒಂದು 6 ಇಯರ್ಸಿಂದ ಮಾಡ್ತಿದ್ದೆ. ಓಕೆ,
ಕೊನೆಗೂ ಕೂಡ ಗಿಗ್ ಕಾರ್ಮಿಕರು ಅನ್ನುವಂಥದ್ದನ್ನು ನೀವು ಪರಿಗಣನೆ ಮಾಡಿ ಸರ್ಕಾರ ಇವತ್ತು ಅಂಕಿತವನ್ನು ಹಾಕಿರುವಂಥದ್ದು. ಎಷ್ಟು ಖುಷಿ ಆಗುತ್ತೆ ನಿಮಗೆ, ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು? ತುಂಬ ಖುಷಿ ಆಗ್ತಿದೆ ಸರ್. ಮುಂಚೆ ಇನ್ಶೂರೆನ್ಸ್ ಮಾತ್ರ ಕೊಡ್ತಿದ್ರು, ಪ್ರತಿ ವಾರಕ್ಕೂ ಬಿಲ್ ಇದೆಲ್ಲ ಚೇಂಜ್ ಮಾಡ್ತಿದ್ರು. ಈಗ ಅವ್ರು ಮಾಡಿರೋ ಕಾನೂನಿಂದ ಸ್ವಲ್ಪ ಹೆಲ್ಪ್ ಆಗ್ತಿದೆ. ಅಂದರೆ ಈ ಹಿಂದೆ ಇದ್ದಂತಹ ಸರ್ಕಾರ ಆಗಿರ್ಬೋದು ಅಥವಾ ಸಚಿವರು ಅದು ಬಂದರೂ ಕೂಡ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಡೆಗಣಿಸಿದ್ರು ಅಂತಲೇ ಹೇಳಲಿಕ್ಕಾಗಲ್ಲ, ಆದರೆ ಮುನ್ನೆಲೆಗೆ ತರ್ಬೋದಾಗಿತ್ತು. ಆದರೆ ಈಗ ಸಚಿವ ಸಂತೋಷ್ ಲಾಡ್ ಅವರು ಮುನ್ನೆಲೆಗೆ ತಗೊಬಂದು ನಿಮಗೆ ಪ್ರತ್ಯೇಕವಾದ ಕಾಯ್ದೆ ಬೇಕು ಅಂತೇಳಿ ಗುರುತಿಸಿರುವಂಥದ್ದು ಎಷ್ಟು ಹೆಮ್ಮೆ ಆಗುತ್ತೆ. ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಸರ್ಕಾರಕ್ಕೆ ಸರ್ ತುಂಬ ಧನ್ಯವಾದಗಳು ಹೇಳಬೇಕು. ಮತ್ತು ನಮಗೆ ತುಂಬ ಹೆಲ್ಪ್ ಆಗಿದೆ ಸಂತೋಷ್ ಲಾಡ್ ಸರಿಂದ. ಮತ್ತು ಇನ್ನೂ ಹೆಚ್ಚು ಎಲ್ಲ ಕಾರ್ಮಿಕ ವರ್ಗಕ್ಕೂ ಇದೇ ಥರ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಓಕೆ, ಈಗ ಒಂದೊಂದ್ರೆ ಹೇಳೋದಾದರೆ ಅಂಶಗಳನ್ನು ಏನೆಲ್ಲ ಪ್ರಯೋಜನಗಳು ಪಡ್ಕೊಳ್ತೀರಾ ಈ ಒಂದು ಕಲ್ಯಾಣ ಕಾಯ್ದೆಯಿಂದ? ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನುವಂಥದ್ದು? ನಮಗೆ ಇನ್ಶೂರೆನ್ಸ್ ಇತ್ತು ಸರ್. ಇನ್ಶೂರೆನ್ಸ್ ಹಳೇದಿತ್ತು, ಬಟ್ ಅದು ಯಾವುದೂ ವರ್ಕ್ ಆಗ್ತಿರಲಿಲ್ಲ. ಅದು ತುಂಬ ಲಾಂಗ್ ಪ್ರಾಸೆಸ್ ಇತ್ತು. ಸೊ ಈ ಕಾಯ್ದೆಯಿಂದ ನಮಗೆ ಸ್ವಲ್ಪ ಜಲ್ದಿ ಸಿಗುತ್ತೆ ಇನ್ಶೂರೆನ್ಸು. ಮತ್ತು ಏನಾದರೂ ಸದ್ಯಕ್ಕೆ ಏನಾದರೂ ಆಕ್ಸಿಡೆಂಟ್ ಆ ಥರದ್ದು ಏನಾದರೆ ನಮಗೆ ಜಲ್ದಿ ಕ್ಲೈಮ್ ಆಗೋ ರೀತಿ ಉಪಯೋಗ ಆಗ್ತದೆ. ಎಸ್, ಥ್ಯಾಂಕ್ ಯು ಸರ್.